ಯಾಕಪ್ಪ ಅಂದ್ರೆ ನಾವು ರೈತ ಸಂಘಟನೆ ಏನಾಗತೈತಿ ಈ ಹೆಚ್ಚನ ಆಗೈತಿ ಆ ಮನ್ಯಾಗ ಗೊತ್ತ ಜಗಲಿ ಮುಂದೆ ಇದೇನ ರೈತ ಸಂಘಟನೆ ಏನ್ ಕೆಲಸ ಮಾಡತೈತಿ ಏನ ಜಗಲಿ ಮುಂದೆ ಕೇಳುವಂತ ಮಂದಿ ಭಾಳ ಆಗೈತಿ. ನಾವೇನು ಕೇಳೋದು ಬರ್ರಿ ನಮ್ಮ ನೇತೃತ್ವದಾಗ ಬರ್ರಿ, ನಮ್ಮ ನೇತೃತ್ವದಾಗ ಏನು ಕೆಲಸ ಆಗ್ತಾವ ನಾವೆಲ್ಲ ತೋರಿಸ್ಕೊಡ್ತೇವೆ. ಹಿಂದೆ ಕುತ್ಕೊಂಡು ಮಾತಾಡೋದಾಗ ಭಾಳ ಮರ್ಯಾದೆ ಇಲ್ಲ. ಅದಕ್ಕೆ ಹಿಂದೆ ಕುತ್ಕೊಂಡು ಮರ್ಯಾದೆ ಇಲ್ಲ. ತಿಂಗಳ ಒಂದ್ಸಲ ಕರಿತೇವೆ, ಮೀಟಿಂಗ್ ಸರಿಯಾಗಿ ಬರೋಂಗಿಲ್ಲ. ಇವ್ರ ಕೆಲಸಗಳಿಗೆ ನಾವು ರಾಗಲಿ ನಾವು ಕಂಟ್ಯಾಕ್ಸ್ ಆಯ್ತು ಅಂದ್ರೆ ಏನಪ್ಪ ಅಂದ್ರೆ ಇವ್ರು ರೈತ ಸಂಘಟನೆ ಕೆಲಸ ಆಗತ್ತೆ ಹೊತ್ತು ಗೊತ್ತೈತಿ. ರೈತ ಸಂಘಟನೆ ಬರೋದ ಅವ್ರಿಗೆ ಗೊತ್ತಾಗಿಲ್ಲ. ಕೆಲಸ ಮಾಡ್ಕೊಂಡು ಕೈ ಬಿಡೋ ಮಂದಿ ಭಾಳ ಐತಿ. ಅದಕ್ಕೆ ನಾ ಏನಂತನು ನಾವು ಇಷ್ಟದಾಗ ತಾಲೂಕನ್ನು ನಡೆಸ್ತೇವೆ. ನಮಗೆ 100 ಮಂದಿ ಬೇಡ, 3 ಮಂದಿಗೆ ಹೆಚ್ಚಿದ್ವಿ ತಾಲೂಕು ನಡೆಸ್ತೇವೆ. ಕರೆ ಏನ ಇವೆಲ್ಲ ಒಂದು ತಾಕತ್ತಾಗಿ ನಾವು ಒಂದೊಂದು ಮಂದಿ 10 ಮಂದಿ ಕಟ್ಟಿದ್ರೆ ಒಂದು 100 ಮಂದಿ ತರೋಟ್ ನಮ್ಮಲ್ಲಿ ತಾಕತ್ತು ಎಲ್ಲರಿಗೆ. ಕರೆ ಯಾಕೆ ಮಾಡಕ್ತಿಲ್ಲ? ಪ್ರತಿ ಸಲ ನಾವು ಹೇಳ್ತೇವೆ ಒಂದೊಂದು 10 ಮಂದಿ ನೀವು ಸಂಘಟನೆ ಕಟ್ರಿ. ಇಲ್ಲಿ ನಮ್ಮ ಕೃಷಿಗಳಿಗೆ ಹೊರಗೆ ನಾವು ಮಾಡ್ತೇವೆ. ಅದಕ್ಕೆ ಎಲ್ಲರಿಗೂ ಜವಾಬ್ದಾರಿ ಇರ್ತೈತಿ. ಪ್ರತಿಯೊಬ್ಬರು 10 ಮಂದಿ ಸಂಘಟನೆ ಕಟ್ರಿ ಅಂದ್ರೆ ಇಡೀ ತಾಲೂಕಲ್ಲ ಇಡೀ ತಹಸೀಲ್ದಾರ್ ನಮ್ಮ ತಕ್ಕ ಎಲ್ಲಿರ್ತಾವ ನಾವು ಅಲ್ಲಿ ಬಂದಿರ್ತಾವ. ಅದಕ್ಕೆ ಅಧಿಕಾರಿಗಳಿಗೆ ನಾವು ಯಾರ ಚಳಿ ಪಡಿಸ್ಬೇಕಂದ್ರೆ ನಮ್ಮ ಸಂಘಟನೆ. ಅದಕ್ಕೆ ಪ್ರತಿಯೊಬ್ಬರಿಗೆಲ್ಲ ಏನು ಬೇಕು ಅಂದ್ರೆ ಅವ್ರಿಗೆ ನ್ಯಾಯ ಆಗಬೇಕು. ಪ್ರತಿ ತಿಂಗಳ ನಮ್ಮ ಮೀಟಿಂಗ್ ಕರಿಬೇಕು. ತಿಂಗಳ ಅವ್ರು ಬರ್ಬೇಕು. ತಿಂಗಳ ಬರಂಗಿಲ್ಲ. ಸಾಲ ಹಾಕೋದಾರು ಈ ಸಲ ಸಾಲ ಹಾಕೋದು ಮುಂದಿನ ಸಲ ಇರಂಗಿಲ್ಲ. ಅವರು 6 ಸಲ 2 ಸಲ ಹಾಕಿರಿ 2 ಮಂದಿ ಅವರೇ. ಅದಕ್ಕೆ ಏನೈತಿ ನಾವೇನೈತಿ ಯಾರು ಹಿಂದೆ ಬೆಳಿಬೇಕು ಅವ್ರು ಹಂಗದೇನು ಹೊಸಬಾಗಿ ಯಾರು ಬರ್ತಾರೆ ಅವರು ತಿಳುವಳಿಕೆ ಇಲ್ಲ. ಅದಕ್ಕೆ ನಾವು ಎಲ್ಲರೂ ಒಕ್ಕಟ್ಟಿ ಸಂಘಟನೆ ಹೆಚ್ಚಿಗೆ ನಾವು ಬಳಸಿ ಕೇಳಿದಂದ್ರೆ ಯಾವ ಅಧಿಕಾರಿಗಳು ಬಟ್ ಮಾಡಿ ತೋರಿಸಿ ಅಂಗಡಿ ಕೆಲಸ ಯಾಕೆ ಮಾಡಿರ್ಬೇಕಾಗ್ತದೆ. ಅದಕ್ಕೆ ನಾ ಏನು ಒಂದು ಕಟ್ಟಿದ್ರೆ 3 ಹೋದ್ರೆ ಅದಕ್ಕೆ 2 ಕುಡಿಸಿದ್ರೆ ಬ್ಯಾಂಕ್ ಇದ್ದಂಗಿಲ್ಲ. ಅದಕ್ಕೆ ನಾ ಏನು 10 ಕಟ್ಟಿಗೆ ಕುಡಿಸಿದ್ರೆ 3 ಆಗಿಲ್ಲ. 1 ಕಟ್ಟಿಗೆ 3 ಹೋದ್ರೆ ಒಬ್ಬ ಹೋಗಿ 2 ಅಧಿಕಾರಿಗಳು ಕೇಳ್ರಿ ನೀವು ನಿಮ್ಗೆ ಅರ್ಥ ಕೊಡಂಗಿಲ್ಲ. ಅವರು ನಾವು ಹೋಗಿ ಕೇಳಿದ್ರೆ ಎಲ್ಲರೂ ಕೂಡಿ ಬಾಯಿ ಬಿಡ್ತಾರೆ. ಅದಕ್ಕೆ ನಾ ಏನು ಎಲ್ಲ ಸಂಘಟನೆ ಕಟ್ಟೋದು ಮಾಡ್ರಿ. ನಿಮ್ಮ ಪರವಾಗಿ ನಾವು ಹಗಲು ರಾತ್ರಿ ದುಡಿಯಾಕ ನಾವು ಬಯಸಿದೆವು. ನೀವು ಸಂಘಟನೆ ಕಟ್ರಿ, ನಿಮ್ಗೆ ಕೆಲಸ ಮಾಡಿಕೊಡ್ಬೇಕು. ನಾನು ಬಯಸಿದಕ್ಕೆ ನಾನು